9th June 2024ಗೆ ಸೋಮನಹಳ್ಳಿ ಬ್ರಿಡ್ಜ್ ಹತ್ತಿರದಲ್ಲಿರುವಂತಹ ಒಂದು ಅಪಾರ್ಟ್ಮೆಂಟ್ ನ ಕಾಲುವೆ ಪಕ್ಕದಲ್ಲಿ ನಾಯಿಗಳು ಏನೋ ಕಿತ್ತು ತಿಂತಿರುವಂತಹ ದೃಶ್ಯನ ಅಲ್ಲಿರುವಂತಹ ಅಪಾರ್ಟ್ಮೆಂಟ್ ನ ಸೆಕ್ಯೂರಿಟಿ ಗಾರ್ಡ್ ನೋಡ್ತಾರೆ. ಏನಿರಬಹುದು ಅಂತ ಹೇಳಿ ಹತ್ರ ಹೋಗಿ ನೋಡಿದಾಗ ಗೊತ್ತಾಗುತ್ತೆ, ಒಂದು ಡೆಡ್ ಬಾಡಿನ ನಾಯಿಗಳು ಕಿತ್ತು ತಿಂತಾ ಇರ್ತವೆ. ತಕ್ಷಣ ಇದನ್ನ ನೋಡಿ ಹತ್ತಿರದಲ್ಲಿರುವಂತಹ ಪೊಲೀಸ್ ಸ್ಟೇಷನ್ಗೆ ಸೆಕ್ಯೂರಿಟಿ ಗಾರ್ಡ್ ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ತಾರೆ. ಸ್ಥಳಕ್ಕೆ ಬಂದಂತಹ ಪೊಲೀಸರು ಆ ಅನ್ಐಡೆಂಟಿಫೈಡ್ ಬಾಡಿನ ಪೋಸ್ಟ್ ಮಾರ್ಟಮ್ಗೆ ತಗೊಂಡು ಹೋಗ್ತಾರೆ. ಸೊ ಇನಿಷಿಯಲಿ ಪೊಲೀಸರಿಗೆ ಗೊತ್ತಾಗುತ್ತೆ ಈತ 10 ರಿಂದ 12 ಗಂಟೆಗಳ ಹಿಂದೆ ಸತ್ತೋಗಿದ್ದಾನೆ, ಮತ್ತೆ ಈತನ ವಯಸ್ಸು ಒಂದು 30 ರಿಂದ 35 ಇರಬಹುದು ಅಂತ ಹೇಳಿ. ಆದ್ರೆ ಬಾಡಿ ಬಿದ್ದಿರುವಂತಹ ಸ್ಥಳದಲ್ಲಾಗ್ಲಿ ಅಥವಾ ಆತ ಹಾಕೊಂಡಿರೋ ಬಟ್ಟೆನಲ್ಲಾಗ್ಲಿ ಯಾವುದೇ ತರನಾದಂತ ಐಡೆಂಟಿಫೈ ಮಾಡುವಂತ ಡಾಕ್ಯುಮೆಂಟ್ ಗಳು ಪೊಲೀಸರಿಗೆ ಸಿಕ್ಕಿರಲ್ಲ. ಸೊ ಹಾಗಾಗಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು FIR ರಿಜಿಸ್ಟರ್ ಮಾಡ್ಕೊಂಡು ಇವರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಪೊಲೀಸರಿಗೆ ಬಾಡಿ ಸಿಕ್ಕ ದಿನ ಇನ್ನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕಂಪ್ಲೀಟ್ ಆಗಿ ಪೊಲೀಸ್ ಕೈಗೆ ಬಂದಿರಲ್ಲ. ಅಷ್ಟರೊಳಗಡೆನೆ ಸಂಜೆ 7:30 ಅಷ್ಟೊತ್ತಿಗೆ 4 ಜನ ಆತನನ್ನ ನಾವೇ ಕೊಂದಿದೀವಿ ಅಂತ ಹೇಳಿ ಬಂದ್ ಸರೆಂಡರ್ ಆಗ್ತಾರೆ. ಸರೆಂಡರ್ ಆದವ್ರು ಹೇಳೋದೇನು ಅಂದ್ರೆ, ನಮಗೂ ಅವನಿಗೂ ದುಡ್ಡಿನ ವ್ಯವಹಾರ ಇತ್ತು, ಆತ ಕೊಟ್ಟಿರ್ಲಿಲ್ಲ, ಹಾಗಾಗಿ ನಾವು ಆತನ ಕೊಲೆ ಮಾಡಿದೀವಿ ಅಂತ ಹೇಳಿ. ಅವಾಗ ಪೊಲೀಸ್ ಕೇಳ್ತಾರೆ, ಸತ್ತಿರುವಂತ ವ್ಯಕ್ತಿ ಎಲ್ಲಿಯವನು ಅಂತ ಹೇಳಿ. ಆತ ಚಿತ್ರದುರ್ಗದವನು ಅಂತ ಹೇಳ್ತಾರೆ. ಹಾಗಾದ್ರೆ ನೀವ್ ಎಲ್ಲಿಯವರು ಅಂತ ಕೇಳ್ತಾರೆ. ಅವ್ರು ಹೇಳ್ತಾರೆ, ಅವಾಗ ನಾವು ಬೆಂಗಳೂರಿನ ಗಿರಿನಗರ್ ಅವರು ಅಂತ ಹೇಳಿ. ಬೆಂಗಳೂರು ಗಿರಿನಗರದಲ್ಲಿರುವಂತ ನೀವು ಚಿತ್ರದುರ್ಗದಲ್ಲಿರುವಂತ ವ್ಯಕ್ತಿ ಜೊತೆಗೆ ಏನು ಹಣಕಾಸಿನ ವ್ಯವಹಾರ ಇಟ್ಕೊಂಡಿದ್ದೀರಿ ಅಂತ ಹೇಳಿ ಪೊಲೀಸರು ಪ್ರಶ್ನೆ ಮಾಡಿದಾಗ ಇವ್ರಿಗೆ ಏನ್ ಹೇಳ್ಬೇಕು ಅನ್ನೋದು ಗೊತ್ತಾಗಲ್ಲ. ಸೊ ಇವ್ರು ಈ ತರ ತಡವಡಿಸ್ತಿರೋದನ್ನ ನೋಡಿ ಅಲ್ಲಿದ್ದಂತ ಇನ್ಸ್ಪೆಕ್ಟರ್ ತಮ್ಮ ಮೇಲಿರುವಂತ ಅಧಿಕಾರಿಗಳಿಗೆ ಈ ಇನ್ಫಾರ್ಮೇಶನ್ ಕೊಡ್ತಾರೆ. ಸೊ ಅವಾಗ ಸ್ಟೇಷನ್ ಬಂದಂತ ಅವರ ಮೇಲಧಿಕಾರಿಗಳೇನಿದ್ದಾರೆ ಒಬ್ಬೊಬ್ಬರನ್ನ ಸಪರೇಟ್ ಆಗಿ ಕೂರಿಸಿ ಇನ್ವೆಸ್ಟಿಗೇಷನ್ ನ ಸ್ಟಾರ್ಟ್ ಮಾಡ್ತಾರೆ. ಆಗ ಅವ್ರು ಕೊಟ್ಟಂತ ಸ್ಟೇಟ್ಮೆಂಟ್ ಏನಿದೆ, ಒಬ್ಬರು ಕೊಟ್ಟಂತ ಸ್ಟೇಟ್ಮೆಂಟ್ ಇನ್ನೊಬ್ರು ಕೊಟ್ಟಿರಂತಹ ಸ್ಟೇಟ್ಮೆಂಟ್ ಗೆ ಮ್ಯಾಚ್ ಆಗ್ತಾ ಇರಲ್ಲ. ಸೊ ಈ ಕಾರಣದಿಂದಾಗಿ ಅವ್ರ ಎಲ್ಲರ ಕಾಲ್ ಡೀಟೇಲ್ಸ್ ನ ತೆಗೆದು ನೋಡಿದಾಗ ಗೊತ್ತಾಗುತ್ತೆ, ಇವರು ನಿನ್ನೆ ರಾತ್ರಿಯಿಂದ 1 ನಂಬರ್ ಜೊತೆಗೆ ತುಂಬಾ ಸರಿ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಮಲ್ಟಿಪಲ್ ಟೈಮ್ಸ್ ಆ ನಂಬರ್ ಇಂದಾನು ಕೂಡ ಇವ್ರಿಗೆ ಕಾಲ್ ಬಂದಿದೆ ಅಂತ ಹೇಳಿ. ಆ ನಂಬರ್ ಯಾರದ್ದು ಅಂತ ಹೇಳಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಚೆಕ್ ಮಾಡಿಸಿದಾಗ ಗೊತ್ತಾಗುತ್ತೆ, ಇಡೀ ಕರ್ನಾಟಕನೇ ಶಾಕಿಂಗ್ ಆಗುವಂತಹ ಹೆಸರು ಅಲ್ಲಿ ಕೇಳಿ ಬರುತ್ತೆ. ಅದ್ಯಾರು ಅಂದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಎಲ್ಲೋ ಸತ್ತು ಬಿದ್ದಿರುವಂತಹ ಒಂದು ಬಾಡಿ, ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೆ ಬಂದು ಸರೆಂಡರ್ ಆಗಿರುವಂತಹ ಅಕ್ಯೂಸ್ಡ್ಗಳು, ಅವ್ರು ಹೇಳ್ತಿರುವಂತಹ ಸುಳ್ಳು ಸ್ಟೇಟ್ಮೆಂಟ್ಗಳು, ನಿನ್ನೆ ರಾತ್ರಿಯಿಂದ ಅವ್ರು ಮಾಡಿರುವಂತಹ ಕಾಲ್ಗಳು. ಸೊ ಇವೆಲ್ಲದೂ ಕೂಡ ಹೇಗೆ ದರ್ಶನ್ ಅವ್ರಿಗೆ ಕೊನೆಗೆ ಬಂದು ಲಿಂಕ್ ಆಗುತ್ತೆ? ಈ ಸತ್ತು ಬಿದ್ದಿರುವಂತಹ ಹೆಣಕ್ಕೂ ದರ್ಶನ್ ಅವ್ರಿಗೂ ಏನು ಸಂಬಂಧ? ಸೊ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳಕ್ ಹೋಗ್ತಿದೀವಿ ಅ ಬ್ರೂಟಲ್ ಮರ್ಡರ್ ಸ್ಟೋರಿ ಆಫ್ ರೇಣುಕಾ ಸ್ವಾಮಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಹೆಸರು ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಳಿ ಬರ್ತಾ ಇರೋದು ಇದು ಮೊದಲನೇ ಸರಿ ಆಗಿರ್ಲಿಲ್ಲ. ಲೈಟ್ ಬಾಯ್ ಆಗಿ ತಮ್ಮ ಕೆರಿಯರ್ ನ ಸ್ಟಾರ್ಟ್ ಮಾಡಿದಂತ ಇವರು ಒಳ್ಳೆ ಮಟ್ಟಿಗೆ ಒಂದಿಷ್ಟು ಫಿಲ್ಮ್ ಗಳು ಓಡ್ತಿದಾವೆ ಅನ್ನುವಂತ ಸಂದರ್ಭದಲ್ಲಿ 2003ರಲ್ಲಿ ಮದುವೆ ಆಗ್ತಾರೆ. ಅವ್ರಿಗೊಂದು ಮಗು ಕೂಡ ಆಗುತ್ತೆ. ಸ್ವಲ್ಪ ವರ್ಷಗಳ ನಂತರ ಅಂದ್ರೆ 2011ರಲ್ಲಿ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರ ಮೇಲೆ ಕೇಸ್ ಹಾಕಿರ್ತಾರೆ. ಏನಂದ್ರೆ ಹೊಡಿತಾರೆ ಮತ್ತೆ ಅಟೆಂಪ್ಟ್ ಟು ಮರ್ಡರ್ ಕೇಸ್ ನ ಹಾಕಿರ್ತಾರೆ. ಈ ಕೇಸಿಂದಾಗಿ ಜುಡಿಷಿಯಲ್ ಕಸ್ಟಡಿನಲ್ಲಿ ಇದ್ದಂತಹ ಇವರು ವಾಪಸ್ ಬಂದ ಮೇಲೆ ಇನ್ನೊಂದ್ಸರಿ ಈ ತರ ಆಗಲ್ಲ, ನಮ್ಮ ತಪ್ಪುಗಳನ್ನ ನಾವು ಸರಿ ಮಾಡಿಕೊಂಡು ನಾವು ಜೀವನ ಮಾಡ್ತೀವಿ ಅಂತ ಹೇಳಿ ಮೀಡಿಯಾ ಕಾನ್ಫರೆನ್ಸ್ ಕೂಡ ಮಾಡಿರ್ತಾರೆ. ಇದಾದ್ಮೇಲೆ ಮತ್ತೊಂದು ಸಾರಿ 2016ರಲ್ಲಿ ಹೊಡಿತಾರೆ, ಗಲಾಟೆ ಮಾಡ್ತಾರೆ ಅನ್ನೋದಕ್ಕೆ ರಿಲೇಟೆಡ್ ಆಗಿ ಮತ್ತೊಂದು ಸಾರಿ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಅವಾಗ್ಲೂ ಕೂಡ ಕಾಂಪ್ರಮೈಸ್ ಆಗಿ ಸರಿ ಆಗ್ತಾರೆ. ಅಂಡ್ 2021ರಲ್ಲೂ ಕೂಡ ಮೈಸೂರಲ್ಲಿ ಒಂದು ಹೋಟೆಲ್ ವೇಟರ್ ಗೆ ಹೊಡೆದ್ರು ಅಂತ ಹೇಳಿ ಅಲ್ಲಿ ಕೂಡ ಕೇಸ್ ಆಗಿರುತ್ತೆ. ಆಮೇಲೆ CCTV ಫೋಟೋಸ್ ಗಳನ್ನ ಡಿಲೀಟ್ ಮಾಡಿ ಅಲ್ಲಿ 50,000 ರೂಪಾಯಿ ಕಾಂಪನ್ಸೇಷನ್ ಕೊಟ್ಟು ಆ ಕೇಸ್ನು ಕೂಡ ಕ್ಲಿಯರ್ ಮಾಡ್ಕೊಂತಾರೆ. 2022ರಲ್ಲಿ ಭರತ್ ಅನ್ನೋ ಒಬ್ಬ ಪ್ರೊಡ್ಯೂಸರ್ಗೆ ಕೊಲೆ ಬೆದರಿಕೆಯನ್ನು ಹಾಕಿರ್ತಾರೆ. ಅದು ಕೂಡ ದೊಡ್ಡ ನ್ಯೂಸ್ ಆಗಿರುತ್ತೆ. ಸೊ ಇದೆಲ್ಲದ್ರ ಮಧ್ಯದಲ್ಲಿ ಅವ್ರು ಹಿಂದೆ ಮಾತಾಡಿರುವಂತಹ ಮಾತುಗಳು, ಹಿಂದೆ ಮಾತಾಡಿರುವಂತಹ ಕೆಲವೊಂದಿಷ್ಟು ವಿಡಿಯೋಗಳು ಕೂಡ ಇವರಿಗೆ ಸಮಸ್ಯೆ ಮಾಡುತ್ತೆ. ಎಕ್ಸಾಂಪಲ್, ಅವ್ರು ಮಂಡ್ಯದವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿದಂತ ವಿಡಿಯೋ ಆಗಿರ್ಬೋದು, ಮತ್ತೆ ಮೀಡಿಯಾದವ್ರ ಬಗ್ಗೆ ಕುಡಿದ ಮತ್ತಲ್ಲಿ ಮಾತಾಡಿದಂತಹ ಕೆಟ್ಟ ಪದಗಳಾಗಿರ್ಬೋದು, ಅದು ತುಂಬಾನೇ ವೈರಲ್ ಆಗಿ ಮೀಡಿಯಾದವರು ಇವ್ರನ್ನ ಬ್ಯಾನ್ ಕೂಡ ಮಾಡ್ತಾರೆ. ಬಟ್ 2023ರಲ್ಲಿ ಅವರು ಕ್ಷಮೆ ಕೇಳಿದ್ರಿಂದಾಗಿ ಎಲ್ಲಾ ಮೀಡಿಯಾದವರು ಮತ್ತೆ ಅವರ ಬಗ್ಗೆ ಟೆಲಿಕಾಸ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಕ್ಚುಯಲ್ ಆಗಿ ಇವರಿಬ್ರು ಗಂಡ ಹೆಂಡತಿ ಮಧ್ಯೆ ಜಗಳ ಬರ್ಲಿಕ್ಕೆ ಕಾರಣ ಅವ್ರು ಹೊಡಿತಾರೆ, ಜಗಳ ಮಾಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ದರ್ಶನ್ ಅವರ ಲೈಫ್ ಅಲ್ಲಿ 10 ವರ್ಷದ ಹಿಂದೆ ಬಂದಂತಹ ಪವಿತ್ರ ಗೌಡ. ಸೊ ಈ ಪವಿತ್ರ ಗೌಡ ಏನಿದ್ದಾರೆ, ಇವರೊಬ್ಬ ಫ್ಯಾಷನ್ ಡಿಸೈನರ್ ಮತ್ತೆ ಆಕ್ಟರ್ ಆಗಿರ್ತಾರೆ. ತಮ್ಗೆ ಯಾವುದೇ ಆಕ್ಟಿಂಗ್ ಕೆರಿಯರ್ ನಲ್ಲಿ ಚಾನ್ಸಸ್ ಸಿಗ್ತಿಲ್ಲ ಅಂತ ಹೇಳಿ ಇವರೊಬ್ಬರನ್ನ ಮದುವೆ ಕೂಡ
ಆಗಿರ್ತಾರೆ ಅಂಡ್ ಇವ್ರಿಗೊಂದು ಮಗು ಕೂಡ ಆಗಿರುತ್ತೆ. ಅಂಡ್ ಆ ಟೈಮ್ ನಲ್ಲಿ ದರ್ಶನ್ ಕೂಡ ತಮ್ಮ ಮೂವಿಗಳಿಗೆ ಯಾವ್ದಾದ್ರು ಒಂದು ಹೊಸ ಫೇಸ್ ಬೇಕು ಅಂತೇಳಿ ಹುಡುಕ್ತಿರುವಾಗ ದರ್ಶನ್ ಮತ್ತೆ ಪವಿತ್ರ ಗೌಡ ಅವ್ರಿಗೆ ಪರಿಚಯ ಆಗುತ್ತೆ. ಬಿಕಾಸ್ ಆಫ್ ಸಮ್ ರೀಸನ್ಸ್ ಆ ಮೂವಿ ಪವಿತ್ರ ಗೌಡ ಅವ್ರಿಗೆ ಸಿಕ್ಕಿರಲ್ಲ, ಆದ್ರೆ ದರ್ಶನ್ ಮತ್ತೆ ಪವಿತ್ರ ಗೌಡ ಅವರ ರಿಲೇಶನ್ಶಿಪ್ ಏನಿದೆ ಅಲ್ಲಿಂದ ಕಂಟಿನ್ಯೂ ಆಗುತ್ತೆ. ಸೊ ಇವರಿಬ್ಬರ ರಿಲೇಶನ್ಶಿಪ್ ಏನಿದೆ ಅಷ್ಟು ಜನರಿಗೆ ಗೊತ್ತಿಲ್ಲದೇನೆ ನಾರ್ಮಲ್ ಆಗಿ ಹೋಗ್ತಿರೋಂತ ಟೈಮ್ ನಲ್ಲಿ ಪವಿತ್ರ ಗೌಡ ಅವ್ರು ಏನಿದ್ದಾರೆ ಅವರ ಮಗಳ ಬರ್ತ್ಡೇ ದಿನ ಒಂದು ವಿಡಿಯೋನ ರಿಲೀಸ್ ಮಾಡ್ತಾರೆ. ಈ ವಿಡಿಯೋನಲ್ಲಿ ದರ್ಶನ್ ಅವರು ಅವ್ರ ಮಗಳ ಜೊತೆ ಕೇಕ್ ಕಟ್ ಮಾಡೋದಷ್ಟೇ ಅಲ್ದೇನೆ ಅವಳ ಜೊತೆಗೆ ಡ್ಯಾನ್ಸ್ ಮಾಡ್ತಿರೋದಾಗಿರೋದ್ರಿಂದಾಗಿ ಜನರು ಏನು 2015ರಿಂದ ಪವಿತ್ರ ಗೌಡ ಜೊತೆಗೆ ದರ್ಶನ್ ಅವರ ಅಫೇರ್ ಬಗ್ಗೆ ಹೇಳ್ತಾ ಇದ್ರು, ಮಾತಾಡ್ತಾ ಇದ್ರು, ಅದಕ್ಕೊಂದು ಪ್ರೂಫ್ ಅನ್ನೋ ತರ ಆಗುತ್ತೆ. ಇಷ್ಟೆಲ್ಲ ಆಗ್ತಿರೋದ್ರ ಮಧ್ಯದಲ್ಲೇನೆ ಪವಿತ್ರ ಗೌಡ ಕಡೆಯಿಂದ ಇನ್ನೊಂದು ರೀಲ್ ನ ಅಪ್ಲೋಡ್ ಮಾಡ್ತಾರೆ. ಪವಿತ್ರ ಗೌಡ ಈ ರೀಲ್ ಜೊತೆಗೇನೆ ನಾವಿಬ್ರು ಜೊತೆಗಿರಕ್ ಸ್ಟಾರ್ಟ್ ಮಾಡಿ 10 ವರ್ಷಗಳಾಗಿದೆ, ನಾವು ಸಕ್ಸಸ್ಫುಲ್ ಆಗಿ 10 ವರ್ಷ ಈ ರಿಲೇಶನ್ಶಿಪ್ ಅಲ್ಲಿ ಕಂಪ್ಲೀಟ್ ಮಾಡಿದೀವಿ ಅಂತ ಹೇಳಿ ಹಾಕೋತಾರೆ. ಸೊ ಇದನ್ನೆಲ್ಲ ನೋಡಿ ಕೋಪಗೊಂಡಂತ ವಿಜಯಲಕ್ಷ್ಮಿ ಅವ್ರು ಏನಿದ್ದಾರೆ ಅವ್ರು ಈ ಸರಿ ಪೋಸ್ಟ್ ಮಾಡ್ತಾರೆ. ಪೋಸ್ಟ್ ಮಾಡಿ ಅವ್ರು ತುಂಬಾ ಕ್ವಶನ್ಸ್ ಮಾಡ್ತಾರೆ, ಏನಕ್ಕೆ ಇನ್ನೊಬ್ಬರ ಹಸ್ಬೆಂಡ್ ನ ನನ್ನ ಹಸ್ಬೆಂಡ್ ಅಂತ ಹೇಳಿ ಶೋಕೇಸ್ ಮಾಡ್ಕೊಂತೀರಾ ಅಂತ ಹೇಳಿ ಅವ್ರ ಕ್ಯಾರೆಕ್ಟರ್ ಬಗ್ಗೆ ತುಂಬಾನೇ ಕ್ವಶನ್ಸ್ ಗಳನ್ನ ಅಲ್ಲಿ ಮಾಡ್ತಾರೆ. ಸೊ ಇದೇ ತರನಾಗಿ ಮತ್ತೆ ಪವಿತ್ರ ಗೌಡ ಅವ್ರ ಕಡೆಯಿಂದನೂ ಕೂಡ ಅದಕ್ಕೆ ರಿಪ್ಲೈ ಬರಕ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಮತ್ತೆ ವಿಜಯಲಕ್ಷ್ಮಿ ಅವ್ರ ಕಡೆಯಿಂದನೂ ಕೂಡ ಅದಕ್ಕೆ ರಿಪ್ಲೈ ಬರಕ್ ಸ್ಟಾರ್ಟ್ ಆಗುತ್ತೆ. ಸೊ ಇದೊಂದು ಆನ್ಲೈನ್ ವಾರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ವಿಷಯದಲ್ಲಿ ತುಂಬಾ ಜನರ ಸಪೋರ್ಟ್ ವಿಜಯಲಕ್ಷ್ಮಿ ಅವ್ರಿಗಿದ್ರೆ ಸ್ವಲ್ಪ ಜನರ ಸಪೋರ್ಟ್ ಪವಿತ್ರ ಗೌಡ ಅವ್ರಿಗೂ ಕೂಡ ಇತ್ತು. ಜಸ್ಟ್ ಬಿಕಾಸ್ ದರ್ಶನ್ ಅವರು ಅವ್ರನ್ನ ಇಷ್ಟಪಡ್ತಾರೆ ಅನ್ನೋದ್ರಿಂದ. ಈಗ ನೀವ್ ಅನ್ಕೊಂತಾ ಇರ್ಬೋದು ಇವರ ಜಗಳಕ್ಕೂ ಇವರ ಪರ್ಸನಲ್ ಲೈಫ್ಗೂ ಇವ್ರು ಕಿತ್ತಾಡ್ತಾ ಇರೋದಕ್ಕೂ ಕೂಡ ಎಲ್ಲೋ ಸತ್ತು ಬಿದ್ದಿರುವಂತಹ ರೇಣುಕಾ ಸ್ವಾಮಿಗೂ ಏನ್ ಸಂಬಂಧ ಇದೆ ಅಂತ ಹೇಳಿ. ಏನ್ ಸಂಬಂಧ ಅಂತ ಹೇಳಿದ್ರೆ ಈ ಮೂಮೆಂಟ್ ನಲ್ಲಿ ಪವಿತ್ರ ಗೌಡನ ಹೇಟ್ ಮಾಡ್ತಾ ಇದ್ರಲ್ವಾ, ಇನ್ಸ್ಟಾಗ್ರಾಮ್ ನಲ್ಲಿ ಬಂದು ಕೆಟ್ಟ ಕಮೆಂಟ್ ಗಳನ್ನ ಏನ್ ಮಾಡ್ತಾ ಇದ್ರಲ್ವಾ, ಆ ಕೆಟ್ಟ ಕಮೆಂಟ್ ಗಳನ್ನ ಮಾಡ್ತಿದ್ರಲ್ಲಿ ರೇಣುಕಾ ಸ್ವಾಮಿ ಕೂಡ ಒಬ್ರು. ಸೊ ನೀವ್ ಅನ್ಕೋಬಹುದು ದರ್ಶನ್ ಅವರ ಫ್ಯಾನ್ ಆಗಿರೋದ್ರಿಂದಾಗಿ ಅವ್ರು ಆತರ ಮಾಡ್ತಾ ಇದ್ರು ಅಂತ ಹೇಳಿ. ಸುಮಾರು ಕಡೆಗೆ ಇನ್ಫಾರ್ಮೇಶನ್ ಗಳನ್ನ ತಿಳ್ಕೊಂಡಿರೋ ಪ್ರಕಾರ ರೇಣುಕಾ ಸ್ವಾಮಿ ಯಾವುದೇ ತರನಾದಂತ ದರ್ಶನ್ ಅವರ ಫ್ಯಾನ್ ಆಗಿರ್ಲಿಲ್ಲ. ಇವನ್ ಅವ್ರ ಮನೆಯಲ್ಲಿ ಕನ್ಫರ್ಮ್ ಮಾಡಿದ್ದಾರೆ, ಅವ್ರು ಯಾವತ್ತೂ ಕೂಡ ದರ್ಶನ್ ಅವರು ಮೂವಿಗೆ ಹೋಗೋದಾಗ್ಲಿ ಅವ್ರ ಫ್ಯಾನ್ ಅಂತ ಆಗ್ಲಿ ಹೇಳ್ಕೊಂಡಿಲ್ಲ ಅಂತ ಹೇಳಿ. ಅವ್ರ ವೈಫ್ ಆಗಿರ್ಬೋದು ಮತ್ತೆ ಅವ್ರ ಮದರ್ ಆಗಿರ್ಬೋದು ಅವ್ರು ತುಂಬಾ ಮೀಡಿಯಾಗಳಲ್ಲಿ ಅದನ್ನ ಕನ್ಫರ್ಮ್ ಮಾಡಿದ್ದಾರೆ. ದರ್ಶನ್ ಮತ್ತೆ ವಿಜಯಲಕ್ಷ್ಮಿ ಅವರ ಸಂಸಾರನ ಹಾಳು ಮಾಡ್ತಿದ್ದಾರೆ ಅಂತ ಹೇಳಿ ಪವಿತ್ರ ಗೌಡನ ಬೈತಿರುವಂತಹ ಸಂದರ್ಭದಲ್ಲಿ ಅದೇ ಟೈಮ್ ನಲ್ಲಿ ಈ ರೇಣುಕಾ ಸ್ವಾಮಿ ಕೂಡ ತುಂಬಾ ಕೆಟ್ಟದಾಗಿ SMS ಗಳನ್ನ, ತುಂಬಾ ಕೆಟ್ಟದಾಗಿ ಕಮೆಂಟ್ ಗಳನ್ನ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಸೋಷಿಯಲ್ ಮೀಡಿಯಾ ಹೇಟ್ ಅನ್ನೋದು ಏನಿದೆ ಈ ಪವಿತ್ರ ಗೌಡಗೆ ಇದು ಮೊದಲನೇ ಸರಿ ಆಗಿರ್ಲಿಲ್ಲ, ಮತ್ತೆ ಇದನ್ನ ಅವ್ರು ತುಂಬಾ ಸರಿ ಫೇಸ್ ಮಾಡಿದ್ರು ಕೂಡ. ಇನಿಷಿಯಲ್ ಡೇಸ್ ಅಲ್ಲಿ ಈ ತರದ ಕೆಟ್ಟ ಕಮೆಂಟ್ ಬಂದಾಗ ಒಂದು ಪೋಸ್ಟ್ ಹಾಕಿ ಅವ್ರು ಸುಮ್ಮನಾಗ್ತಾರೆ, ಎಲ್ರಿಗೂ ಕೂಡ ಕಾಲನೇ ಉತ್ತರ ಕೊಡುತ್ತೆ. ಆ ಕೆಟ್ಟದಾಗಿ ಮಾತಾಡೋರ್ ಬಗ್ಗೆ ನಾನೇನು ಹೇಳಲ್ಲ ಅಂತೇಳಿ ಒಂದು ಪೋಸ್ಟ್ ಹಾಕಿ ಸುಮ್ಮನಾಗಿರ್ತಾರೆ. ಸೊ ಆದ್ರೆ ರೇಣುಕಾ ಸ್ವಾಮಿ ಏನಿದ್ದಾನೆ ತುಂಬಾ ಪರ್ಸನಲ್ ಆಗಿ ತುಂಬಾ ಕೆಟ್ಟದಾಗಿ ಮೆಸೇಜ್ ಗಳನ್ನ ಸ್ಟಾರ್ಟ್ ಮಾಡ್ತಾರೆ. ರೇಣುಕಾ ಸ್ವಾಮಿಯ ಮೆಸೇಜ್ ಗಳ ಬಗ್ಗೆ ಮಾತಾಡಕ್ಕಿಂತ ಮುಂಚೆ ನಾವು ಮೊದಲು ರೇಣುಕಾ ಸ್ವಾಮಿಯ ಪರ್ಸನಲ್ ಲೈಫ್ ಬಗ್ಗೆನೂ ಕೂಡ ಸ್ವಲ್ಪ ತಿಳ್ಕೊಳ್ಳೋಣ. 33 ವರ್ಷದ ಈ ರೇಣುಕಾ ಸ್ವಾಮಿ ಏನಿದ್ದಾರೆ ಚಿತ್ರದುರ್ಗದ ಒಂದು ಅಪೋಲೋ ಫಾರ್ಮಸಿನಲ್ಲಿ ಆಸ್ ಅ ಸೇಲ್ಸ್ ಪರ್ಸನ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರ ತಂದೆ ತಾಯಿ ಮತ್ತೆ ಇವ್ರ ವೈಫ್ ಒಟ್ಟಿಗೆ ಚಿತ್ರದುರ್ಗದಲ್ಲೇ ವಾಸವಾಗಿದ್ದಾರೆ. 1 ವರ್ಷದ ಹಿಂದೆ ಮದುವೆ ಆಗಿರುವಂತಹ ರೇಣುಕಾ ಸ್ವಾಮಿ ಅವರ ಹೆಂಡತಿ ಈಗ 5 ತಿಂಗಳ ಗರ್ಭಿಣಿ ಕೂಡ ಹೌದು. ರೇಣುಕಾ ಸ್ವಾಮಿ ಬಗ್ಗೆ ಅವರ ಮನೆಯವರ ಒಪಿನಿಯನ್ ನ ಕೇಳಿದಾಗ ಮನೆಗೆ ಒಬ್ಬ ಒಳ್ಳೆ ಮಗ, ಜವಾಬ್ದಾರಿ ತಗೋತಾ ಇದ್ದ, ಎಲ್ಲದನ್ನು ನೋಡ್ಕೋತಾ ಇದ್ದ, ಎಲ್ಲರ ಜೊತೆಗೂ ಚೆನ್ನಾಗಿದ್ದ, ಯಾರ ಜೊತೆಗೂ ಕೂಡ ಯಾವುದೇ ಜಗಳಗಳು ಇರಲಿಲ್ಲ, ತನ್ನನ್ನ ತಾನು ಬಜರಂಗದಲ್ಲೂ ಕೂಡ ತೊಡಗಿಸ್ಕೊಂಡಿದ್ದ. ಸೊ ಈ ತರದನ್ನ ನಾವು ಕೇಳ್ತೀವಿ. ಆದ್ರೆ ಆಕ್ಚುಯಲ್ ಆಗಿ ಅದೇ ರೇಣುಕಾ ಸ್ವಾಮಿಗೆ ಇನ್ನೊಂದು ಮುಖ ಕೂಡ ಇತ್ತು. ಆನ್ಲೈನ್ ನಲ್ಲಿ ಫೇಕ್ ಅಕೌಂಟ್ ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಬೇರೆ ಬೇರೆದವ್ರಿಗೆ ತುಂಬಾ ಕೆಟ್ಟದಾಗಿ ಮೆಸೇಜ್ ಗಳನ್ನ ಮಾಡ್ತಾ ಇದ್ದ. ಇವನ್ ಈ ಕೇಸ್ ಆದ್ಮೇಲೆ ಎಷ್ಟೋ ಜನರು ಮುಂದೆ ಬಂದು ಹೇಳ್ಕೊಂಡಿದ್ದಾರೆ ಕೂಡ. ಅದರಲ್ಲಿ ಸ್ಪೆಸಿಫಿಕ್ ಆಗಿ ನಾವು ಪವಿತ್ರ ಗೌಡ ಅವ್ರಿಗೆ ಮೆಸೇಜ್ ಮಾಡಿರೋದನ್ನ ನೋಡೋದಾದ್ರೆ ಇನಿಷಿಯಲ್ ಡೇಸ್ ಅಲ್ಲಿ ಪವಿತ್ರ ಗೌಡ ಅವರು ಬರ್ತಿದ್ದಂತ ಮೆಸೇಜ್ ನ ಇಗ್ನೋರ್ ಮಾಡ್ತಾರೆ. ಮತ್ತೆ ಅವರು ಎಷ್ಟೋ ಮೆಸೇಜಸ್ ಗಳನ್ನ ಡಿಲೀಟ್ ಮಾಡಿ ಬ್ಲಾಕ್ ಕೂಡ ಮಾಡಿರ್ತಾರೆ. ಅಕೌಂಟ್ ನ ಬ್ಲಾಕ್ ಮಾಡಿ ಇಗ್ನೋರ್ ಮಾಡಿದ್ರು ಕೂಡ ಗೌತಮ್ KS 1990 ಅಂತ ಹೇಳಿ ಒಂದು ಅಕೌಂಟ್ ನ ಓಪನ್ ಮಾಡ್ಕೊಂಡು ಅವ್ರಿಗೆ ಪರ್ಸನಲ್ ಆಗಿ ಮೆಸೇಜ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಆ ಮೆಸೇಜ್ ಗಳು ಎಷ್ಟು ಕೆಟ್ಟದಾಗಿತ್ತು ಅಂದ್ರೆ ಅದರಲ್ಲಿ ಕೆಲವೊಂದಿಷ್ಟು ಮೆಸೇಜ್ ಗಳನ್ನ ನಾನು ನಿಮ್ಗೆ ಓದ್ ಹೇಳ್ತೀನಿ. ಹಾಯ್ ಕಣೆ, ನಿನ್ ನಂಬರ್ ಸೆಂಡ್ ಮಾಡೆ ಅಂಡ್ ಗುಡ್ ನೈಟ್ ಕಣೆ, ನಿನ್ ನಂಬರ್ ಸೆಂಡ್ ಮಾಡೆ, ನನ್ನಿಂದ ನೀನ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ ಹೇಳಿ, ನಂದು ನೋಡ್ತೀಯೇನೆ, ನಂದು ಕಳಿಸ್ಲೇನೆ ಫೋಟೋ. ಅಂಡ್ ಅದ್ರ ಒಟ್ಟಿಗೆನೆ ಈತ ತನ್ನ ನ್ಯೂಡ್ ಫೋಟೋಗಳನ್ನು ಕೂಡ ಅವಳಿಗೆ ಕಳಿಸ್ತಾ ಇದ್ದ. ಮತ್ತೆ ನೀನ್ ತುಂಬಾ ಸೆಕ್ಸಿ ಫಿಗರ್ ಆಗಿದ್ಯಾ ಕಣೆ, ಫ್ಯಾನ್ ಆಗ್ಬಿಟ್ಟೆ ನಿನ್ ಬ್ಯೂಟಿಗೆ, ದರ್ಶನ್ ಜೊತೆ ಏನಕ್ಕೆ ಜೀವನ ಮಾಡ್ತೀಯಾ, ನಾನು ಅವನಿಗಿಂತ ಎಷ್ಟೋ ಚೆನ್ನಾಗಿದ್ದೀನಿ, ನಾನು ನಿನ್ನ ಸಪರೇಟ್ ಆಗಿ ಇಟ್ಕೋತೀನಿ, ನೀನ್ ನನ್ನ ಜೊತೆ ಚೆನ್ನಾಗಿ ಮಾತಾಡ್ತಾ ಇದ್ರೆ ತಿಂಗಳಿಗೆ ನಾನು ನಿನಗೆ 10,000 ರೂಪಾಯಿಗಳನ್ನ ಕೊಡ್ತೀನಿ, ನೀನ್ ಬರ್ತೀಯಾ ಅಂದ್ರೆ ಹೇಳು, ನಾನು ನಿನ್ಗೋಸ್ಕರ ಕೀ ಸೆಲೆಕ್ಟ್ ಅಲ್ಲಿ ರೂಮ್ ಬುಕ್ ಮಾಡ್ತೀನಿ. ಸೊ ಈ ರೀತಿಯಾಗಿ ತುಂಬಾ ಕೆಟ್ಟ ಕೆಟ್ಟ ಮೆಸೇಜ್ ಗಳನ್ನ ಆತ ಮಾಡ್ತಾ ಇದ್ದ. ಇವೊಂದು ಬ್ಲಾಕ್ ಮಾಡಿದ್ರು ಕೂಡ ಆ ಕೆಟ್ಟ ಇಮೇಜ್ ಗಳನ್ನ ಕಳಿಸ್ತಾ ಇದ್ದಿದ್ದು, ಕೆಟ್ಟ ಮೆಸೇಜ್ ಗಳನ್ನ ಮಾಡ್ತಾ ಇದ್ದಿದ್ದು ನೋಡಿ
ಕೋಪಗೊಂಡಂತಹ ಪವಿತ್ರ ಗೌಡ ಏನ್ ಮಾಡ್ತಾರೆ, ಅವ್ರ ಮನೆಯಲ್ಲಿ ಕೆಲಸ ಮಾಡ್ತಿದ್ದಂತಹ ಪವನ್ಗೆ ಈ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾರೆ. ಈ ತರ ನನಗೊಬ್ಬ ಯಾರೋ ಕೆಟ್ಟದಾಗ ಮೆಸೇಜ್ ಮಾಡ್ತಿದ್ದಾನೆ, ಅವನ ಹತ್ರ ಮಾತಾಡು, ನೀನು ಮಾತಾಡಿ ಹೆಂಗಾದ್ರೂ ಮಾಡಿ ಅವನ ಅಡ್ರೆಸ್ ಏನಾದ್ರೂ ತಗೋ ಅಂತ ಹೇಳಿ. ಅವಾಗ ಪವನ್ ಪವಿತ್ರ ಗೌಡ ಅವರ ಅಕೌಂಟ್ ಇಂದಾನೆ ರಿಪ್ಲೈ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ನಿನ್ ನಂಬರ್ ಕಳಿಸು ಅಂತ ಹೇಳಿ. ಆದ್ರೆ ರೇಣುಕಾ ಸ್ವಾಮಿ ನಂಬರ್ ಕಳ್ಸಲ್ಲ, ನಿನ್ ನಂಬರ್ನೇ ಕಳಿಸು, ನಾನೇ ಕಾಲ್ ಮಾಡ್ತೀನಿ ಅಂತ ಹೇಳ್ತಾನೆ. ಪವಿತ್ರ ಗೌಡ ಅವರ ಮೊಬೈಲ್ ನಿಂದ ಪವನ್ ಅವಾಗ ಬೇರೆ ಒಂದು ಮೊಬೈಲ್ ನಂಬರ್ ನ ಅವನಿಗೆ ಕಳಿಸ್ತಾನೆ. ಸೊ ಈಗ ರೇಣುಕಾ ಸ್ವಾಮಿಗೆ ನಂಬರ್ ಸಿಕ್ಕಿದೆ, ಬಟ್ ಮಾತಾಡಿ ಕನ್ಫರ್ಮ್ ಮಾಡ್ಕೊಳ್ದೇನೆ ಟೆಕ್ಸ್ಟ್ ಮಾಡೋದು ಸರಿಯಲ್ಲ ಅಂತ ರೇಣುಕಾ ಸ್ವಾಮಿ ನೈಟ್ ಸುಮಾರು 9 ಗಂಟೆ ಅಷ್ಟೊತ್ತಿಗೆ ಆ ನಂಬರಿಗೆ ಕಾಲ್ ಮಾಡ್ತಾನೆ. ಅವಾಗ ಪವಿತ್ರ ಗೌಡ ಅವರು ಅವನೊಟ್ಟಿಗೆ ಸುಮಾರು 5 ನಿಮಿಷಗಳ ಕಾಲ ಮಾತಾಡ್ತಾರೆ. ಅವನು ಯಾವ ರೀತಿಯಾಗಿ ಕೆಟ್ಟದಾಗಿ ಮಾತಾಡ್ತಿದ್ದ, ಅದೇ ರೀತಿಯಾಗಿ ಇವರು ಕೂಡ ಅವನಿಗೆ ಅವನ ಎಲ್ಲಾ ಡೀಟೇಲ್ಸ್ ತಿಳ್ಕೋಬೇಕು ಅನ್ನೋ ಕಾರಣದಿಂದ ಅವನು ಯಾವ ರೀತಿ ಮಾತಾಡ್ತಿದ್ದ ಅದೇ ರೀತಿಯಾಗಿ ಪವಿತ್ರ ಗೌಡನು ಕೂಡ ಅದನ್ನ ಮಾತಾಡ್ತಾರೆ. ಇದನ್ನ ಅವರು ಅವ್ರ ಸ್ಟೇಟ್ಮೆಂಟ್ ಅಲ್ಲೂ ಕೂಡ ಕೊಟ್ಟಿದ್ದಾರೆ, ಮತ್ತೆ ಇದು ಚಾರ್ಜ್ ಶೀಟ್ ಅಲ್ಲೂ ಕೂಡ ಮೆನ್ಷನ್ ಆಗಿದೆ. ನೆಕ್ಸ್ಟ್ ಇವರಿಬ್ರು ಕನ್ವರ್ಸೇಷನ್ ಏನಿದೆ ಅದು ವಾಟ್ಸ್ಆಪ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ವಾಯ್ಸ್ ಕಾಲ್ ಒಂದ್ಸರಿ ಪವಿತ್ರ ಗೌಡ ಮಾತಾಡಿದ್ರೆ ನೆಕ್ಸ್ಟ್ ಎಲ್ಲಾ ಟೆಕ್ಸ್ಟ್ ಮೆಸೇಜಸ್ ಗಳನ್ನು ಕೂಡ ಪವನ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಪವನ್ ಮೆಸೇಜ್ ಮಾಡ್ತಾ ನೀನ್ ಎಲ್ಲಿ ಕೆಲಸ ಮಾಡ್ತೀಯಾ ಅಂತ ಕೇಳಿದಾಗ ರೇಣುಕಾ ಸ್ವಾಮಿ ಹೇಳಿರ್ತಾರೆ, ನಾನು ಅಪೋಲೋ ಫಾರ್ಮಸಿನಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಿ. ಬಟ್ ಯಾವ ಊರಲ್ಲಿ ಕೆಲಸ ಮಾಡ್ತೀಯ ಅಂದಾಗ ಬೆಂಗಳೂರಿನ ಒಂದು ಏರಿಯಾನ ಸುಳ್ಳು ಹೇಳಿರ್ತಾರೆ. ಇವನ್ ನೆಕ್ಸ್ಟ್ ಡೇ ಪವನ್ಗೆ ಗೊತ್ತಾದ್ಮೇಲೆ ಬೆಂಗಳೂರಿನಲ್ಲಿ ಆತ ಯಾವ ಏರಿಯಾ ಹೇಳಿದ್ದ ಅಲ್ಲಿ ಹೋಗಿ ಅಪೋಲೋ ಫಾರ್ಮಸಿನಲ್ಲಿ ಯಾರಾದ್ರೂ ಇದಾರ ಅಂತ ಚೆಕ್ ಕೂಡ ಮಾಡ್ಕೋತಾರೆ. ಬಟ್ ಅಲ್ಲಿ ಯಾವುದೇ ಸುಳ್ಳು ರೇಣುಕಾ ಸ್ವಾಮಿ ಬಗ್ಗೆ ಅವ್ರಿಗೆ ಗೊತ್ತಾಗಲ್ಲ. ಇದು ಹಿಂಗೆ ಮಾತಾಡ್ತಾ ಪವನ್ಗೆ ಒಂದು ದಿನ ಆತ ತನ್ನ ನಿಜವಾದ ಹೆಸರು ಮತ್ತೆ ನಿಜವಾದ ಊರು ಎರಡನ್ನೂ ಕೂಡ ಹೇಳ್ಕೊಂತಾನೆ. ಮತ್ತೆ ಅಲ್ಲಿ ಆತ ವರ್ಕ್ ಮಾಡ್ತಿದ್ದಂತಹ ಸ್ಟೋರ್ ಏನಿತ್ತು, ಅಪೋಲೋ ಫಾರ್ಮಸಿ ಏನಿತ್ತು, ಅದರ ಫೋಟೋ ಕೂಡ ಕಳಿಸಿರ್ತಾನೆ. ಅಂಡ್ ನೆಕ್ಸ್ಟ್ ಡೇ ಬಜರಂಗ್ ದಳದ ರಿಲೇಟೆಡ್ ಆಗಿ ಕೋರ್ಟ್ ಅಲ್ಲಿ ಕೇಸ್ ಇರೋದ್ರ ಬಗ್ಗೆನೂ ಕೂಡ ಆತ ಆ ಮೆಸೇಜ್ ಗಳಲ್ಲಿ ಹೇಳ್ಕೊಂಡಿರ್ತಾನೆ. ಸೊ ಪವಿತ್ರ ಗೌಡ ಪವನ್ ಏನಿದ್ದಾರೆ ಇವರಿಬ್ರು ಸೇರಿ ದರ್ಶನ್ಗೆ ಈ ವಿಷಯನ ಆ ಹಂತದಲ್ಲಿ ತಿಳಿಸ್ತಾರೆ. ಯಾವಾಗ ಇಷ್ಟು ಕೆಟ್ಟದಾಗಿ ಮೆಸೇಜ್ ಮಾಡ್ತಿದ್ದವನ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇವ್ರಿಗೆ ಸಿಗುತ್ತೋ ಇವ್ರೆಲ್ರೂ ಒಂದು ಪ್ಲಾನ್ ಮಾಡ್ತಾರೆ. ಏನು ಅಂದ್ರೆ ಅವ್ನ್ ಬೆಳಿಗ್ಗೆ ಕೋರ್ಟ್ ಹೋದಾಗ ಅವ್ನ್ ಯಾರು ಅಂತ ನೋಡ್ಕೊಂಡು ಅವನ್ನ ನೆಕ್ಸ್ಟ್ ಮಾತಾಡ್ಕೊಂಡು ಹೆಂಗಾದ್ರೂ ಮಾಡಿ ಅವನ್ನ ಬೆಂಗಳೂರಿಗೆ ಎತ್ತಾಕೊಂಡ್ ಬರ್ಬೇಕು ಅಂತ ಹೇಳಿ. ಅವಾಗ ದರ್ಶನ್ ಅವರು ಚಿತ್ರದುರ್ಗದ ತಮ್ಮ ಅಭಿಮಾನಿ ಸಂಘದ ಅಧ್ಯಕ್ಷ ಆದಂತಹ ರಾಘವೇಂದ್ರ ಅವ್ರಿಗೆ ಈ ವಿಷಯ ತಿಳಿಸ್ತಾರೆ. 8th June 2024 ಮಾರ್ನಿಂಗ್ 8:30 ಅಷ್ಟೊತ್ತಿಗೆ ರೇಣುಕಾ ಸ್ವಾಮಿ ಮನೆಯಿಂದ ಹೊರಟು ಮೇನ್ ರೋಡ್ ನ ತಲುಪ್ತಾನೆ. ಇನ್ನೇನು ಫಾರ್ಮಸಿಗೆ ರೀಚ್ ಆಗ್ಬೇಕು ಅನ್ನೋ ಅಷ್ಟರಲ್ಲೇನೆ ಆತನನ್ನ ರಸ್ತೆ ಮಧ್ಯದಲ್ಲೇ ತನ್ನ ಬೈಕ್ ಅನ್ನ ಸೈಡ್ಗೆ ಹಾಕ್ಸಿ ಆಟೋದಲ್ಲಿ ಹತ್ತಿಸ್ಕೊಂಡು ಸಿಟಿಯಿಂದ ಹೊರಗಡೆ ಕರ್ಕೊಂಡ್ ಬರ್ತಾರೆ. ಈ ರಾಘವೇಂದ್ರ ಅವರು ರೇಣುಕಾ ಸ್ವಾಮಿನ ಒಂದು ಹೈವೇ ಹತ್ರ ಪೆಟ್ರೋಲ್ ಬಂಕ್ ಹತ್ರ ಕರ್ಕೊಂಡ್ ಬಂದ್ಮೇಲೆ ಅಲ್ಲಿಂದ ಒಂದು ಗಾಡಿನ ರೆಂಟ್ ಮಾಡ್ಕೊಂಡು ಅವ್ರ ಸ್ನೇಹಿತರ ಜೊತೆಗೆ ಕರ್ಕೊಂಡು ಬ್ಯಾಂಗ್ಳೂರ್ ಕಡೆ ಹೊರಡ್ತಾರೆ. ಇವ್ರೇನು ಚಿತ್ರದುರ್ಗದಿಂದ ಬ್ಯಾಂಗ್ಳೂರ್ ಹೊರಡ್ತಾರೆ, ತುಮಕೂರಲ್ಲಿ ನಿಲ್ಸಿ ಟಿಫನ್ ಕೂಡ ಮಾಡ್ತಾರೆ. ಸೊ ಅಲ್ಲಿ ಟಿಫನ್ ಮಾಡಿದಂತಹ ಬಿಲ್ ಕೂಡ ಈ ರೇಣುಕಾ ಸ್ವಾಮಿ ಕಡೆಯಿಂದಾನೇ ಫೋನ್ ಪೇ ಮಾಡಿಸಿರ್ತಾರೆ. ಸೊ ಕಾರ್ನ ಡ್ರೈವ್ ಮಾಡ್ತಿದ್ದಂತಹ ಡ್ರೈವರ್ ಕೊಟ್ಟಿರೋ ಸ್ಟೇಟ್ಮೆಂಟ್ ಪ್ರಕಾರ ಅಲ್ಲಿ ಅವ್ರು ತುಂಬಾ ನಾರ್ಮಲ್ ಆಗಿ ಆತನ ಕರ್ಕೊಂಡ್ ಬರ್ತಾ ಇದ್ರು. ಜಸ್ಟ್ ಅವ್ರು ಮಾತಾಡಿದ್ದೇನು ಅಂದ್ರೆ ನೀನೇನು ಕೆಟ್ಟದಾಗಿ ಮೆಸೇಜ್ ಮಾಡಿದ್ಯಾ ಅದೆಲ್ಲದಕ್ಕೂ ಕೂಡ ಬಾಸ್ ಇರ್ತಾರೆ, ಅವ್ರ ಎದುರುಗಡೆ ನೀನು ಸಾರಿ ಕೇಳಿದ್ರೆ ಮುಗೀತು, ಅದಾದ್ಮೇಲೆ ವಾಪಸ್ ಬರೋಣ ಅಂತ ಹೇಳಿ ಇಷ್ಟನ್ನ ಮಾತಾಡಿ ಮಾತ್ರ ಆತನನ್ನ ಕರ್ಕೊಂಡ್ ಬಂದಿದ್ರು ಬ್ಯಾಂಗ್ಳೂರ್ಗೆ. ಸೊ ಆತನ ಬೆಂಗಳೂರಿಗೆ ಕರ್ಕೊಂಡ್ ಬಂದ ಮೇಲೆ ಏನಾಗುತ್ತೆ ಅನ್ನೋದನ್ನ ನಾನು ಚಾರ್ಜ್ ಶೀಟ್ ಅಲ್ಲಿ ಕೊಟ್ಟಿರಂತ 3 ಜನರ ಸ್ಟೇಟ್ಮೆಂಟ್ ಮೇಲೆ ನಾನು ನಿಮ್ಗೆ ಹೇಳ್ತೀನಿ. ಯಾರು ಅಂದ್ರೆ ಮೊದಲನೇದಾಗಿ ದರ್ಶನ್ ಅವ್ರು ಕೊಟ್ಟಿರಂತ ಅವ್ರ ಸ್ಟೇಟ್ಮೆಂಟ್ ಮೇಲೆ, ಮತ್ತೆ ಪವಿತ್ರ ಗೌಡ ಕೊಟ್ಟಿರಂತ ಅವ್ರ ಸ್ಟೇಟ್ಮೆಂಟ್ ಮೇಲೆ, ಮತ್ತೆ ಪವನ್ ಕೊಟ್ಟಿರಂತ ಅವ್ರ ಸ್ಟೇಟ್ಮೆಂಟ್ ಮೇಲೆ. ರಾಘವೇಂದ್ರ ರೇಣುಕಾ ಸ್ವಾಮಿನ ಕರ್ಕೊಂಡು ಬೆಂಗಳೂರಿಗೆ ರೀಚ್ ಆದ್ಮೇಲೆ ದರ್ಶನ್ ಅವರು ಸ್ಟೋನಿ ಬ್ರೋ ಹೋಟೆಲ್ ಏನಿದೆ ಅವರ ಸ್ನೇಹಿತ ವಿನಯ್ ಅವ್ರದ್ದು ಅಲ್ಲಿ ಊಟ ಮಾಡ್ತಾ ಇದ್ರು. ಜೊತೆಗೆ ಚಿಕ್ಕಣ್ಣ ಮತ್ತೆ ಇನ್ನೊಬ್ಬ ಆಕ್ಟರ್ ಕೂಡ ಅವ್ರ ಜೊತೆಗಿದ್ರು. ಅವಾಗ ರಾಘವೇಂದ್ರ ಅವರು ಕಾಲ್ ಮಾಡಿ ಹೇಳ್ತಾರೆ, ಈ ತರ ನಾವು ಕರ್ಕೊಂಡ್ ಬಂದಿದೀವಿ ಅಂತ ಹೇಳಿ. ದರ್ಶನ್ ಅವರು ಅಲ್ಲಿಂದ ಪವಿತ್ರ ಗೌಡ ಅವ್ರಿಗೆ ಕಾಲ್ ಮಾಡಿ ಹೇಳ್ತಾರೆ, ಯಾರು ನಿನಗೆ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದ ಅವನ್ನ ಕರ್ಕೊಂಡ್ ಬಂದಿದ್ದಾರೆ, ನೀನ್ ಊಟ ಮಾಡಿ ರೆಡಿ ಆಗಿರು, ನಾನ್ ಬಂದ್ ನಿನ್ನ ಪಿಕಪ್ ಮಾಡ್ಕೊಂಡು ಅವನ ಹತ್ರ ಕರ್ಕೊಂಡು ಹೋಗ್ತೀನಿ, ಅವನಿಗೆ ಒಂದ್ ಸರಿಯಾದ ಪಾಠ ಕಲ್ಸೋಣ ಅಂತ ಹೇಳಿ. ದರ್ಶನ್ ಅವರು ಈ ವಿಷಯದ ಬಗ್ಗೆ ತಮ್ಮ ಫ್ರೆಂಡ್ ಏನಿದ್ರು ಪಬ್ ಓನರ್ ವಿನಯ್, ಸೊ ಅವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ ಈ ತರ ಅಂತ ಹೇಳಿ. ಅವಾಗ ವಿನಯ್ ಅವ್ರಿಗೆ ಗೊತ್ತಿದ್ದಂತಹ ಪಟ್ಟಣಗೆರೆ ಶೆಡ್ ಏನಿದೆ, ಅವರ ಚಿಕ್ಕಪ್ಪನಿಗೆ ಸಂಬಂಧಪಟ್ಟಂತಹ ಪಟ್ಟಣಗೆರೆ ಶೆಡ್ ಏನಿದೆ ಅಲ್ಲಿಗೆ ಕರ್ಕೊಂಡು ಹೋಗೋಣ, ಅಲ್ಲಿ ಯಾವುದೇ ಸಮಸ್ಯೆ ಇರಲ್ಲ ಅಂತ ಹೇಳಿ ಆ ಜಾಗನ ಫೈನಲ್ ಮಾಡ್ತಾರೆ. ಸುಮಾರು ಒಂದು 4-4:30 ಅಷ್ಟೊತ್ತಿಗೆ ದರ್ಶನ್ ಅವರು ಅವ್ರ ಒಟ್ಟಿಗೆ ಇದ್ದಂತಹ ಚಿಕ್ಕಣ್ಣ ಮತ್ತೆ ಯಶಸ್ ಸೂರ್ಯ ಅವ್ರಿಗೆ ಮನೆಗೆ ಕಳಿಸಿ ತಮ್ಮ ಮ್ಯಾನೇಜರ್ ಜೊತೆಗೆ ಆ ಹೋಟೆಲ್ ಓನರ್ ವಿನಯ್ನ ಕರ್ಕೊಂಡು ಮತ್ತೆ ಅವರ ಆಪ್ತರು ಇನ್ನೊಂದೆರಡು ಜನನ್ನ ಕರ್ಕೊಂಡು ಪವಿತ್ರ ಗೌಡ ಅವರ ಮನೆಗೆ ಹೋಗಿ ಪವಿತ್ರ ಗೌಡನ್ನ ಕರ್ಕೊಂಡು ಅಲ್ಲಿಂದ ಪಟ್ಟಣಗೆರೆ ಶೆಡ್ಗೆ ರೀಚ್ ಆಗ್ತಾರೆ. ಪವಿತ್ರ ಗೌಡ ಅವರ ಮನೇಲಿ ಏನ್ ಕೆಲಸ ಮಾಡ್ತಿದ್ದ ಪವನ್, ಏನು ರೇಣುಕಾ ಸ್ವಾಮಿಗೆ ಪವಿತ್ರ ಅಂತ ಹೇಳಿ ಮೆಸೇಜ್ ಮಾಡಿದ್ದ, ಆತ ಕೊಟ್ಟಿರೋ ಸ್ಟೇಟ್ಮೆಂಟ್ ಪ್ರಕಾರ ರೇಣುಕಾ ಸ್ವಾಮಿನ ದರ್ಶನ್ ಅವ್ರು ಬರೋಕ್ಕಿಂತ ಮುಂಚೆನೂ ಕೂಡ ತುಂಬಾ ಹೊಡೆದಿರ್ತಾರೆ.
ಒಂದು 6:30-7 ಗಂಟೆ ಅಷ್ಟೊತ್ತಿಗೆ ದರ್ಶನ್ ಅವರು ಪಟ್ಟಣಗೆರೆ ಶೆಡ್ಡಿಗೆ ಬರ್ತಾರೆ. ಬಂದು ಅವ್ರು ಕೇಳ್ತಾರೆ, ಕೆಟ್ಟದಾಗಿ ಮೆಸೇಜಸ್ ಮಾಡಿದ್ದು ನೀನೇ ಏನೋ ಅಂತ ಹೇಳಿ. ಸೊ ಅವಾಗ ಅವ್ನು ಹೇಳ್ತಾನೆ, ಹೌದು ನಾನೇ ಮಾಡಿದ್ದೆ, ತಪ್ಪಾಗಿದೆ ಅಂತ ಹೇಳಿ. ಸೊ ಅವಾಗ ದರ್ಶನ್ ಅವ್ರು ಹೇಳ್ತಾರೆ, ಅವ್ರು ಯಾರು ಅಂತ ಗೊತ್ತಾ ನಿನಗೆ, ಯಾರಿಗ್ ಮೆಸೇಜ್ ಮಾಡಿದ್ದೆ ಅಂತ ಗೊತ್ತಾ ನಿನಗೆ ಅಂತ ಹೇಳಿ. ಅವ್ರು ಹೋಗಿ ಕಾರ್ ಒಳಗಡೆ ಕೂತಿದ್ದಂತಹ ಪವಿತ್ರ ಗೌಡನ ಕರ್ಕೊಂಡ್ ಬರ್ತಾರೆ. ನೀನ್ ಮೆಸೇಜ್ ಮಾಡಿದ್ದು ಇವಳಿಗೆನೆ, ಅವಳು ನನ್ ಹೆಂಡತಿ ಕಣೋ, ನೀನ್ ಹೆಂಗ್ ಮೆಸೇಜ್ ಮಾಡಿದೆ ಅವಳಿಗೆ ಅಂತ ಹೇಳಿ. ಅವಾಗ ಅವರು ಅಲ್ಲೇ ಹತ್ತಿರದಲ್ಲಿದ್ದಂತ ಒಂದು ಮರದ ದಿಮ್ಮೆನ ಕಿತ್ಕೊಂಡು ಕೈಗೆ, ಕಾಲಿಗೆ, ತಲೆಗೆ, ಎದೆಗೆ, ಬೆನ್ನಿಗೆ ತುಂಬಾ ಸರಿ ಅವ್ರು ಎಲ್ಲರ ಮುಂದೆನೆ ಹೊಡಿತಾರೆ. ಸ್ವಲ್ಪ ಹೊತ್ತು ದರ್ಶನ್ ಅವ್ರು ಹೊಡೆದ ಮೇಲೆ ಮತ್ತೆ ಪವಿತ್ರ ಗೌಡನ ಹತ್ರ ಬಂದು, ನಿನಗೆ ಇವನೇ ಮೆಸೇಜ್ ಮಾಡಿದವನು, ಸೊ ನೀನು ಅವನಿಗೆ ಚಪ್ಪಲಿಯಿಂದ ಹೊಡಿ ಅಂತ ಹೇಳ್ತಾರೆ. ಸೊ ಅವಾಗ ಪವಿತ್ರ ಗೌಡ ಅವರು ತಮ್ಮ ಚಪ್ಪಲಿನ ತಗೊಂಡು ಆತನಿಗೆ ಸುಮಾರು ಸಾರಿ ಮುಖಕ್ಕೆ ಚಪ್ಪಲಿಯಿಂದ ಹೊಡಿತಾರೆ. ಸೊ ಅವಾಗ ದರ್ಶನ್ ಅವರು ಮಧ್ಯದಲ್ಲಿ ಹೇಳ್ತಾರೆ, ಅವಳು ಕಾಲಿಗೆ ಬಿದ್ದು ಅವಳು ಕಾಲ್ ಮುಟ್ಟಿ ತಪ್ಪಾಗಿದೆ ಅಂತ ಬೇಡ್ಕೊ ನೀನು ಅಂತ ಹೇಳಿ. ಬಟ್ ಪವಿತ್ರ ಗೌಡ ಅವರು ಹಿಂದೆ ಸರಿತಾರೆ, ನನ್ ಕಾಲ್ ಮುಟ್ಟಬೇಡ ನೀನು ಅಂತ ಹೇಳಿ. ಅವಾಗ ದರ್ಶನ್ ಅವರು ಅವಳು ಕಾಲ್ ಮುಟ್ಟೋ ಯೋಗ್ಯತೆನೂ ಕೂಡ ನಿನಗಿಲ್ಲ ಅಂತ ಹೇಳಿ ಆತನನ್ನ ಜಾಡ್ಸ್ ಒದಿತಾರೆ. ಮತ್ತೆ ಆತ ಮೆಸೇಜ್ ನ ಏನ್ ಮಾಡ್ತಾ ಇದ್ದ, ನಾನ್ ನಿನಗೆ ತಿಂಗಳಿಗೆ 10,000 ರೂಪಾಯಿ ಕೊಡ್ತೀನಿ, ನಾನ್ ನಿನ್ನ ಇಟ್ಕೊಂತೀನಿ ಅಂತ ಏನ್ ಮೆಸೇಜ್ ಮಾಡ್ತಿದ್ದ, ಆ ಎಲ್ಲಾ ಮೆಸೇಜ್ ಗಳನ್ನ ಅವನು ಮುಂದೆ ರಿಪೀಟ್ ಮಾಡ್ತಾರೆ. ನಿನ್ಗೆ ಎಷ್ಟು ಸ್ಯಾಲ್ರಿ ಇದೆ ಅಂತ ಕೇಳ್ತಾರೆ. ಆವಾಗ ರೇಣುಕಾ ಸ್ವಾಮಿ ಹೇಳ್ತಾನೆ, ನನಗೆ 20,000 ರೂಪಾಯಿ ಸ್ಯಾಲ್ರಿ ಇದೆ ಅಂತ ಹೇಳಿ. 20,000 ರೂಪಾಯಿ ಸ್ಯಾಲ್ರಿ ಇದೆ ಅಂತ ಹೇಳಿ ಒಂದು ದಿನಕ್ಕೆ 20,000 ರೂಪಾಯಿನ ಅವಳು ಖರ್ಚು ಮಾಡ್ತಾರೆ ಅಂತ ಹೇಳಿ ಮತ್ತೆ ದರ್ಶನ್ ಅವರು ಅವನ್ನ ಹಿಗ್ಗಾಮುಗ್ಗ ಒದಿತಾರೆ. ಈ ಎಲ್ಲಾ ಮೆಸೇಜ್ ಗಳನ್ನ ಮತ್ತೆ ರಿಪೀಟ್ ಮಾಡಿ ಹೊಡಿತಿರುವಾಗ ಇದರಿಂದ ಕೋಪಗೊಂಡಂತಹ ಪವಿತ್ರ ಗೌಡ ಏನಿದ್ದಾರೆ, ಅವರು ಹೊಡಿರಿ, ಸಾಯಿಸಿ ಅವನ್ನ, ಸಾಯಿಸ್ಬಿಡಿ ಅವನ್ನ ಅಂತ ಹೇಳ್ತಾರೆ. ಇದನ್ನ ಅವ್ರ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ ಇದನ್ನ. ಸೊ ಅವ್ರು ಸಾಯಿಸಿ ಹೊಡಿರಿ ಅಂತ ಹೇಳ್ತಿರೋದನ್ನ ನೋಡಿ ದರ್ಶನ್ ಅವ್ರು ಹೇಳ್ತಾರೆ, ಇಲ್ಲ ನೀನ್ ಇಲ್ಲಿಂದ ಹೊರಡು, ನಾವು ಬರ್ತೀವಿ, ನೀನ್ ಹೊರಡು ಅಂತ ಪವಿತ್ರ ಗೌಡಳನ್ನ ಒಂದು ಕಾರಲ್ಲಿ ಕೂರಿಸಿ ಅವ್ರನ್ನ ಮನೆಗೆ ಕಳಿಸ್ತಾರೆ. ಪವಿತ್ರ ಗೌಡನ್ನ ಮನೆಗೆ ಕಳಿಸಿದ ಮೇಲೇನೂ ಕೂಡ ಇವನು ಇದೇ ತರ ಯಾರಿಗಾದ್ರೂ ಬೇರೆದವ್ರಿಗೆ ಮೆಸೇಜ್ ಮಾಡಿದಾನ ಅಂತ ನೋಡಿ ಅಂದಾಗ ಅವರ ಮ್ಯಾನೇಜರ್ ರಾಘವೇಂದ್ರ ಮತ್ತೆ ವಿನಯ್ ಸೇರ್ಕೊಂಡು ಅವನ ಮೊಬೈಲ್ ನಲ್ಲಿ ಕಂಪ್ಲೀಟ್ ಆಗಿ ಯಾರ್ಯಾರಿಗೆ ಮೆಸೇಜ್ ಮಾಡಿದಾನೆ ನೋಡ್ತಾರೆ. ಅವಾಗ ಇದೇ ತರ ಅವನು ತುಂಬಾ ಜನ ಹುಡುಗಿಯರಿಗೆ, ತುಂಬಾ ಜನ ಸೆಲೆಬ್ರಿಟಿಗಳಿಗೆ ಅವನ ಮರ್ಮಾಂಗಗಳನ್ನ ಕಳಿಸಿರುವಂತಹ ಫೋಟೋಗಳನ್ನು ಕೂಡ ಅವ್ರು ನೋಡ್ತಾರೆ. ಸೊ ಇದನ್ನ ನೋಡಿ ಇವನ್ ಎಲ್ಲಾ ಹೆಣ್ಮಕ್ಳಿಗೂ ಹಿಂಗೆ ಮಾಡಿದಾನೆ ಅಂತ ಹೇಳಿ ಉಳಿದವರು ದರ್ಶನ್ ಅವ್ರಿಗೆ ಹೇಳಿದಾಗ ದರ್ಶನ್ ಅವರು ಮತ್ತೆ ಅವರ ಕಾಲಿಂದ ಆತನನ್ನ 4-5 ಬಾರಿ ಒದಿತಾರೆ. ಸೊ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಈ ಎಲ್ಲಾ ಪದಗಳು ಕೂಡ, ಈ ಎಲ್ಲಾ ವರ್ಡ್ಗಳು ಕೂಡ ನಾನು ನಿಮ್ಗೆ ಇನಿಷಿಯಲಿ ಏನ್ ಚಾರ್ಜ್ ಶೀಟ್ ಪೇಜ್ ನಂಬರ್ ಕೂಡ ಹಾಕಿದ್ದೆ ಅದೆಲ್ಲದ್ರಲ್ಲೂ ಕೂಡ ಮೆನ್ಷನ್ ಆಗಿದೆ. ಸೊ ಆ ಸಂದರ್ಭದಲ್ಲಿ ಅಲ್ಲಿದ್ದಂಥದ್ರಲ್ಲಿ ನಾನೀಗ 3 ಜನರ ಸ್ಟೇಟ್ಮೆಂಟ್ ನ ಮಾತ್ರ ನಿಮ್ಗೆ ಹೇಳ್ತಾ ಇದ್ದೀನಿ. ಅದನ್ನ ಬಿಟ್ಟು ಬೇರೆದವ್ರು ಕೊಟ್ಟಿರಂತಹ ಸ್ಟೇಟ್ಮೆಂಟ್ ಗಳನ್ನ ನೋಡಿದಾಗ ಆತನನ್ನ ಒಂದು 3 ಗಂಟೆ ಅಷ್ಟೊತ್ತಿಗೆ ಆಲ್ರೆಡಿ ಇವರು ಪಟ್ಟಣಗೆರೆ ಶೆಡ್ಡಿಗೆ ಕರ್ಕೊಂಡ್ ಬಂದಿದ್ರು. ನೀನ್ ಊಟ ಮಾಡಿ ಗಟ್ಟಿ ಆಗು, ಅವ್ರು ಬಂದ ಮೇಲೆ ಮಾತಾಡಕ್ ನಿನ್ನ ಹತ್ರ ಒಂದ್ ಸ್ವಲ್ಪ ಶಕ್ತಿ ಇರ್ಬೇಕಲ್ವಾ ಅಂತ ಹೇಳಿ ಆತನಿಗೆ ಬಿರಿಯಾನಿ ಕೊಟ್ಟಿರ್ತಾರೆ. ಬಟ್ ನಾನು ವೆಜಿಟೇರಿಯನ್, ನಾನು ಮಾಂಸ ತಿನ್ನಲ್ಲ ಅಂದಾಗ ಆತನಿಗೆ ಬಲವಂತವಾಗಿ ಮಾಂಸವನ್ನು ಕೂಡ ಇವ್ರು ತಿನ್ಸಿರ್ತಾರೆ. ಆತನನ್ನ ಮನಸ್ಸು ಇಚ್ಛೆ ಇವರೆಲ್ಲರೂ ಸೇರಿ ಹೊಡೆದ ಮೇಲೆ ಸುಮಾರು 7:30 ಅಷ್ಟೊತ್ತಿಗೆ ದರ್ಶನ್ ಅವರು ಅವರ ಮನೆಗೆ ರಿಟರ್ನ್ ಆಗ್ತಾರೆ. ಒನ್ಸ್ ಮನೆಗೆ ರಿಟರ್ನ್ ಆಗಿ 10 ನಿಮಿಷ ಆದ್ಮೇಲೆ ಅವ್ರಿಗೆ ಕಾಲ್ ಬರುತ್ತೆ, ಇಲ್ಲ ಆತ ಸತ್ತೋಗಿದ್ದಾನೆ ಅಂತ ಹೇಳಿ. ಸೊ ಅವಾಗ ಇವ್ರ ಒಟ್ಟಿಗೆ ಇದ್ದಂಥವ್ರು ಏನಿದ್ದಾರೆ, ಪ್ರದೋಷ್ ಆಗಿರ್ಬೋದು, ವಿನಯ್ ಆಗಿರ್ಬೋದು, ರಾಘವೇಂದ್ರ ಆಗಿರ್ಬೋದು, ಇವ್ರೆಲ್ರಿಗೂ ಕೂಡ ದರ್ಶನ್ ಅವರು 30 ಲಕ್ಷ ರೂಪಾಯಿ ಕೊಟ್ಟು ಆ ಒಂದು ಬಾಡಿನ ಡಿಸ್ಪೋಸ್ ಮಾಡ್ಲಿಕ್ಕೆ ಪ್ಲಾನ್ ಮಾಡಿ ಅಂತ ಹೇಳ್ತಾರೆ. ಸೊ ಅವಾಗ ಇವರು ಪ್ಲಾನ್ ಮಾಡ್ಕೊಂತಾರೆ, 3 ಜನ ಅಥವಾ 4 ಜನ ಹೋಗಿ ಸರೆಂಡರ್ ಆಗ್ತೀವಿ, ಒಬ್ಬೊಬ್ಬರಿಗೆ 5-5 ಲಕ್ಷ ರೂಪಾಯಿ ಕೊಡ್ತೀವಿ, ಮತ್ತೆ ನಿಮಗೆ ಬೇಲ್ ತಗೊಳ್ಳೋದಕ್ಕೆ ಎಲ್ಲದಕ್ಕೂ ಕೂಡ ನಮ್ಮ ಕಡೆಯಿಂದ ನಾವೇ ವಕೀಲರನ್ನ ಸಬ್ಮಿಟ್ ಮಾಡ್ತೀವಿ ಅಂತ ಹೇಳಿ. ಸೊ ಇದೆಲ್ಲ ಆದ್ಮೇಲೆ ಅವರು ದುಡ್ಡಿನ ಮಾತಾಡ್ಕೊಂಡ್ಮೇಲೆ ಅವನೇನ್ ಹೊಡೆದಿರ್ತಾರೆ, ಹೊಡೆಯೋವಾಗ ಇವ್ರ ಎಲ್ಲರ ಮೈಗೂ ಕೂಡ ಬ್ಲಡ್ ಅಂಟ್ಕೊಂಡಿರುತ್ತೆ. ಹತ್ತಿರದಲ್ಲಿರಂತ ಟ್ರೆಂಡ್ಸ್ ಹೋಗಿ ಒಂದ್ 2-3 ಜನ ಹೊಸ ಬಟ್ಟೆಗಳನ್ನು ಕೂಡ ತಗೋತಾರೆ. ಅವ್ರನ್ನ ಪೊಲೀಸರು ಅಲ್ಲಿ ಕರ್ಕೊಂಡು ಹೋಗಿನೂ ಕೂಡ ಮಾರ್ಜರು ಮಾಡಿಸಿ ಅಲ್ಲಿರುವಂತ ಬಟ್ಟೆಗಳನ್ನು ಕೂಡ ರಿಕವರ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಇವರು ರಾತ್ರಿ ಸ್ವಲ್ಪ ದುಡ್ಡು ಅವ್ರ ಕೈಗೆ ಬಂದ ಮೇಲೆ ಅವ್ರ ಹತ್ರ ಇದ್ದಂತ ಒಂದು ಸ್ಕಾರ್ಪಿಯೋ ಕಾರ್ ನಲ್ಲಿ ಅವರು ಆ ಪಟ್ಟಣಗೆರೆ ಶೆಡ್ ಇಂದ ಸೋಮನಹಳ್ಳಿ ಬ್ರಿಡ್ಜ್ ವರ್ಗು ಕೂಡ ತಗೊಂಡ್ಬಂದು ಆ ಒಂದು ರಾಜ ಕಾಲುವೆಗೆ ಬಿಸಾಕ್ಬೇಕು ಅಂತ ಹೇಳಿ ಹೋಗಿರ್ತಾರೆ ಬಾಡಿನ. ಬಟ್ ಇವ್ರೆಲ್ಲರೂ ಕುಡ್ದಿದ್ರು ಅಂತ ಅನ್ಸುತ್ತೆ, ಪೂರ್ತಿಯಾಗಿ ಕಾಲುವೆಗೆ ಬಿಸಾಕೋ ಬದಲು ಕಾಲುವೆ ಮೇಲೆನೆ ಅದನ್ನ ಬಿಸಾಕಿರ್ತಾರೆ. ಕುಡ್ದಿದ್ರು ಅಂತ ಅನ್ಸುತ್ತೆ ಅಂತ ನಾನು ಯಾಕೆ ಮೆನ್ಷನ್ ಮಾಡ್ತಿದ್ದೀನಿ ಅಂದ್ರೆ, ಅವ್ರ ಗಾಡಿಗಳನ್ನ ಏನ್ ಸೀಸ್ ಮಾಡ್ತಾರೆ, ಈ ಬ್ಲಾಕ್ ಸ್ಕಾರ್ಪಿಯೋನ ಏನ್ ಸೀಸ್ ಮಾಡ್ತಾರೆ, ಆ ಗಾಡಿಗಳಲ್ಲಿ ಮದ್ಯದ ಬಾಟಲ್ ಸಿಕ್ಕಿರೋದನ್ನು ಕೂಡ ಸೀಸ್ ಮಾಡಿದ್ದಾರೆ ಪೊಲೀಸ್ ಅವರು. ಸೊ ಅವಾಗ ಅವ್ರು ಯಾರ್ಯಾರು ಹೋಗಿ ಸರೆಂಡರ್ ಆಗ್ಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಾಗ ಇವರ ಚಿತ್ರದುರ್ಗದ ಅಭಿಮಾನಿ ಸಂಘದ ಅಧ್ಯಕ್ಷರೇನಿದ್ರು ರಾಘವೇಂದ್ರ, ಅವರು ಮತ್ತೆ ಅವರೊಟ್ಟಿಗೆ 3 ಜನ, ಕಾರ್ತಿಕ್ ಮತ್ತೆ ನಿಖಿಲ್ ನಾಯಕ್ ಆಗಿರ್ಬೋದು, ಮತ್ತೆ ಕೇಶವ್ ಮೂರ್ತಿ ಆಗಿರ್ಬೋದು, ಇವ್ರು 4 ಜನ ಸೇರಿ ಸರೆಂಡರ್ ಆಗ್ಲಿಕ್ಕೆ ರೆಡಿ ಆಗ್ತಾರೆ. ಇವ್ರು 8ನೇ ತಾರೀಕಿಗೆ ರೇಣುಕಾ ಸ್ವಾಮಿನ ಕಿಡ್ನಾಪ್ ಮಾಡಿದ್ದಾರೆ ಅಂಡ್ ಅದೇ ದಿನ ರಾತ್ರಿ ರೇಣುಕಾ ಸ್ವಾಮಿನ ಹೊಡೆದು ಸಾಯಿಸಿದ್ದಾರೆ
ಸಿಕ್ಕಿದ್ದಾರೆ. ಅಂಡ್ ನೆಕ್ಸ್ಟ್ ಡೇ 9ನೇ ತಾರೀಕು ಬೆಳಗ್ಗೆ 9 ರಿಂದ 10 ಗಂಟೆ ಅನ್ನೋಷ್ಟೊತ್ತಿಗೆ ಪೊಲೀಸರಿಗೆ ರೇಣುಕಾ ಸ್ವಾಮಿಯ ಬಾಡಿ ಸಿಕ್ಕಿದೆ. ಸೇಮ್ ಡೇ ಸಂಜೆ ಆಲ್ರೆಡಿ 7:15ಗೆ 4 ಜನ ಹೋಗಿ ಸರೆಂಡರ್ ಆಗಿದ್ದಾರೆ. ಸೊ 7:15ಗೆ ಸ್ಟಾರ್ಟ್ ಆದಂತ ಅವ್ರ 4 ಜನದ ಇನ್ವೆಸ್ಟಿಗೇಷನ್ ನಲ್ಲಿ ಪ್ರತಿಯೊಬ್ಬರ ಹೆಸರನ್ನು ಕೂಡ ಅವರು ಹೇಳಿದ್ದಾರೆ. ಆ ನೆಕ್ಸ್ಟ್ ಡೇ 10th ಜೂನ್ ಏನಿದೆ ಅವತ್ತು ಬೆಳಗ್ಗೆ ದರ್ಶನ್ ಅವ್ರನ್ನ ಮೈಸೂರಿಂದ ಒಂದು ಹೋಟೆಲ್ ನಲ್ಲಿ ಜಿಮ್ ವರ್ಕೌಟ್ ಮಾಡ್ತಿದ್ದಾಗ ಅಲ್ಲಿಗೆ ಹೋದಂತ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಸೊ ಟೋಟಲ್ ಆಗಿ 17 ಜನ ಈ ಕೇಸಲ್ಲಿ ಅಕ್ಯೂಸ್ ಗಳಿರ್ತಾರೆ. ಅದರಲ್ಲಿ ಮೇನ್ ಆಗಿ ಮೋಸ್ಟ್ ಆಫ್ ದ ಪೀಪಲ್ ಬಂದು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರು. ಈ ದರ್ಶನ್ ಅವರಾಗಿರ್ಬೋದು ಮತ್ತೆ ಪವಿತ್ರ ಗೌಡ ಆಗಿರ್ಬೋದು, ಇವ್ರನ್ನ ಬಿಟ್ಟು ಕೆಲವೊಂದಿಷ್ಟು ಜನ ಆ ಒಂದು ಹೋಟೆಲ್ ಏನಿದೆ ವಿನಯ್ ಅವರು ಮತ್ತೆ ಇನ್ನು ಪ್ರದೋಷ್ ಆಗಿರ್ಬೋದು, ಇವ್ರು ಒಂದು 4 ಜನರನ್ನ ಬಿಟ್ರೆ ಉಳಿದವ್ರು ಎಲ್ರು ಕೂಡ ತುಂಬಾ ಬಡ ಕುಟುಂಬದಿಂದಾನೇ ಬಂದಂತವ್ರು. ಅದರಲ್ಲಿ ತುಂಬಾನೇ ಬೇಜಾರು ಅನ್ಸೋಂಥದ್ದು ಏನು ಅಂದ್ರೆ ಅನಿಲ್ ಕುಮಾರ್ ಅಂತ ಹೇಳಿ ಅವರ ತಂದೆ ಯಾವಾಗ ಮಗ ಈ ಕೇಸಲ್ಲಿ ಇದ್ದಾನೆ ಅಂತ ಗೊತ್ತಾಗುತ್ತೋ ಅದೇ ಸೇಮ್ ಡೇ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ತಾರೆ. ಅಂಡ್ ಈ ಅನಿಲ್ ಕುಮಾರ್ಗೆ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಬೇಲ್ ಸಿಕ್ಕಾಗ್ಲೂ ಕೂಡ 2 ಲಕ್ಷ ರೂಪಾಯಿ ಗ್ಯಾರಂಟಿಯರ್ಗೆ ಯಾರು ಕೂಡ ಮುಂದೆ ಬರ್ತಾ ಇರಲ್ಲ. 10 ದಿನ 12 ದಿನ ಆದ್ಮೇಲೆ ಯಾರನ್ನೋ ಕರ್ಕೊಂಬಂದ್ ಗ್ಯಾರಂಟಿಯರ್ ತಗೊಂಡು ಅವ್ರು ಹೊರಗಡೆ ಬರ್ತಾರೆ. ಅಂಡ್ ದರ್ಶನ್ ಅವ್ರಿಗೆ 6 ತಿಂಗಳು ಆದ್ಮೇಲೆ ಈ ಕೇಸಲ್ಲಿ ಬೇಲ್ ಸಿಗುತ್ತೆ. ಅವರ ಸೊಂಟ ನೋವಿದೆ, ಅದಕ್ಕೆ ಆಪರೇಷನ್ ಬೇಕು ಅಂತ ಹೇಳಿ. ಬಟ್ ಮೋಸ್ಟ್ ಆಫ್ ದ ಟೈಮ್ ಅವ್ರ ಹಾಸ್ಪಿಟಲ್ ಆಪರೇಷನ್ ಅನ್ನೋದಕ್ಕಿಂತ ಜಾಸ್ತಿ ತಮ್ಮ ಮೂವಿ ಶೂಟಿಂಗ್ ನಲ್ಲಿ ಇದ್ರು ಅನ್ನೋದನ್ನ ಇಟ್ಕೊಂಡು ಅದನ್ನ ಬೇಲ್ ನ ಕ್ವಶನ್ ಮಾಡ್ಕೊಂಡು ಸುಪ್ರೀಂ ಕೋರ್ಟ್ ಹೋಗುತ್ತೆ. ಸುಪ್ರೀಂ ಕೋರ್ಟ್ ಅಲ್ಲಿ ಮತ್ತೆ ಅವರ ಬೇಲ್ ಕ್ಯಾನ್ಸಲ್ ಆಗುತ್ತೆ. ಅಂಡ್ ಅಗೇನ್ ದರ್ಶನ್ ಅವರು ಮತ್ತೆ ಪವಿತ್ರ ಗೌಡ ಅವರು ಈಗ ಜೈಲಲ್ಲಿ ಇದ್ದಾರೆ. ಬಟ್ ಇಷ್ಟರ ಮೇಲೆ ಮತ್ತೆ ಅವ್ರಿಗೆ ಬೇಲ್ ಸಿಗೋಂಥದ್ದು ತುಂಬಾನೇ ಟೈಮ್ ತಗೊಳುತ್ತೆ, ತುಂಬಾ ಕಷ್ಟ ಇದೆ. ನಮ್ಮ ಎಷ್ಟೋ ಕೇಸ್ ವಿಡಿಯೋಗಳನ್ನ ನಾವು ಹಿಂದೆ ಮಾಡಿರೋದ್ರಲ್ಲಿ ನೀವು ನೋಡಿರ್ಬೋದು. ಒಬ್ಬೊಬ್ಬರಿಗೆ ಒಂದೊಂದು ಮರ್ಡರ್ ಮಾಡಿದವ್ರಿಗೆ ಇವನ್ ಯಾರು ಕಂಪ್ಲೇಂಟೇ ಕೊಡೋರು ಇಲ್ಲ ಅಂದ್ರೂ ಕೂಡ ಅಂತವ್ರಿಗೆ 2 ವರ್ಷ 3 ವರ್ಷ ಆದ್ಮೇಲೆ ಸುಪ್ರೀಂ ಕೋರ್ಟ್ ಹೋಗಿ ಬೇಲ್ ಆಗಿದ್ದವ್ರು ಇದ್ದಾರೆ. ಸೊ ಈ ಕೇಸಲ್ಲಿ ತುಂಬಾ ಬ್ರೂಟಲ್ ಆಗಿ ಕೊಂದಿರೋದ್ರಿಂದಾಗಿ ಅವ್ರ ಮೇಲೆ ತುಂಬಾನೇ ಸೆಕ್ಷನ್ಸ್ ಇದಾವೆ. ಮರ್ಡರ್ ಇದೆ, ಕಿಡ್ನಾಪಿಂಗ್ ಇದೆ, ನಾನ್ ಲಾಫುಲ್ ಅಸೆಂಬ್ಲಿ ಇದೆ. ಸೊ ತುಂಬಾ ಕೇಸ್ಗಳು ಅವ್ರ ಮೇಲೆ ಇದಾವೆ. ಟಾರ್ಚರ್ ಮಾಡಿ ಕೊಂದಿರೋದ್ರಿಂದ ಅಷ್ಟು ಈಸಿಯಾಗಿ ಅವ್ರಿಗೆ ಬೇಲ್ ಸಿಗಲ್ಲ ಅಂತ ಅನ್ಸುತ್ತೆ. ಸೊ ಈ ಕೇಸಲ್ಲಿ ರೇಣುಕಾ ಸ್ವಾಮಿ ಮಾಡಿದ್ದು ಕೂಡ ತುಂಬಾ ಕೆಟ್ಟ ತಪ್ಪೇನೆ. ತುಂಬಾ ಗಲೀಜಾಗಿ ಕಳಿಸೋದಾಗಿರ್ಬೋದು, ಗಲೀಜ್ ಫೋಟೋಗಳನ್ನ ಅವ್ರಿಗೆ ಸೆಂಡ್ ಮಾಡಿ ಕಮೆಂಟ್ ಮೆಸೇಜಸ್ ಮಾಡಿದ್ದು. ಬಟ್ ಅದಕ್ಕೆ ಆದಂತಹ ಶಿಕ್ಷೆ ಏನಿದೆ ಕಾನೂನಲ್ಲಿ, ಯಾವ ತಪ್ಪಿಗೆ ಯಾವ ಶಿಕ್ಷೆ ಆಗ್ಬೇಕು ಅನ್ನೋದಿದೆ ಅದೇ ಶಿಕ್ಷೆಗಳೇ ಆಗ್ಬೇಕು. ಹಂಗಂತೇಳಿ ಎಲ್ರು ಕೂಡ ನಮ್ಮ ಹತ್ರ ದುಡ್ಡಿದೆ, ನಮ್ಮ ಹತ್ರ ಪವರ್ ಇದೆ ಅಂತ ಹೇಳಿ ನಮಗೆ ಹೆಂಗ್ ಬರುತ್ತೆ ಆ ಶಿಕ್ಷೆನ ನಾವು ಕೊಡಕ್ ಆಗಲ್ಲ. ಅಂಡ್ ದರ್ಶನ್ ಫ್ಯಾನ್ಸ್ ಅವರ ಪ್ರಕಾರ ದರ್ಶನ್ ಮತ್ತೆ ಪವಿತ್ರ ಗೌಡ ಅವ್ರು ಏನಿದ್ದಾರೆ ಅವರಿಬ್ರು ಗಂಡ ಹೆಂಡತಿ ಅಂತ ಹೇಳ್ತಾರೆ. ಬಟ್ ದರ್ಶನ್ ಅವರು ಚಾರ್ಜ್ ಶೀಟ್ ನಲ್ಲಿ ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ ಪ್ರಕಾರ ನಾನು 10 ವರ್ಷಗಳಿಂದ ಲಿವಿಂಗ್ ಟುಗೆದರ್ ಅಲ್ಲಿ ಇದೀನಿ ಪವಿತ್ರ ಅವ್ರ ಜೊತೆಗೆ ಅಂತ ಹೇಳಿದ್ದಾರೆ. ಬಿಟ್ರೆ ಅವ್ರೆಲ್ಲೂ ಕೂಡ ಅವ್ರು ನಮ್ ವೈಫ್ ಅಂತ ಹೇಳಿ ಕನ್ಫರ್ಮ್ ಮಾಡಿಲ್ಲ ಅದನ್ನ. ಸೊ ಪರ್ಸನಲಿ ನನ್ನ ಒಪಿನಿಯನ್ ಕೇಳಿದ್ರೆ ಈ ಕೇಸಲ್ಲಿ ದರ್ಶನ್ ಅವ್ರು ಏನ್ ನೋವು ಅನುಭವಿಸ್ತಿದ್ದಾರೆ ಮತ್ತೆ ರೇಣುಕಾ ಸ್ವಾಮಿ ಅವರ ಫ್ಯಾಮಿಲಿ ಅವ್ರು ಏನ್ ನೋವು ಅನುಭವಿಸ್ತಿದ್ದಾರೆ ಅಷ್ಟೇ ನೋವನ್ನ ನನಗನ್ಸುತ್ತೆ ಈ ಕೇಸಲ್ಲಿ ವಿಜಯಲಕ್ಷ್ಮಿ ಅವರು ಅನುಭವಿಸ್ತಿದ್ದಾರೆ ಅಂತ ಹೇಳಿ. ಸೊ ತುಂಬಾ ವರ್ಷಗಳಿಂದ ಆ ಒಂದು ನೋವನ್ನ ಅವ್ರು ಅನುಭವಿಸ್ತಾ ಬಂದಿದ್ದಾರೆ. ಇವತ್ತಿಗೂ ಕೂಡ ಅವರು ದರ್ಶನ್ ಅವರ ಜೊತೆಗಿದ್ದಾರೆ. ಸೊ ಅಂಡ್ ಕೊನೆಯದಾಗಿ ಏನ್ ನಡೆದೋಗಿದೆ ಕಾನೂನು ಪ್ರಕಾರ ಏನ್ ಶಿಕ್ಷೆ ಇದೆ ಆ ಶಿಕ್ಷೆ ಆಗ್ಲಿ, ಆ ಶಿಕ್ಷೆ ಮುಗಿಸ್ಕೊಂಡು ಅವ್ರು ವಾಪಸ್ ಬಂದ ಮೇಲೆ ಮತ್ತೆ ಒಂದು ಒಳ್ಳೆ ಲೈಫ್ ನ ಲೀಡ್ ಮಾಡ್ಲಿ ಅಂತ ನಾನು ಕೇಳ್ಕೊತೀನಿ. ರೇಣುಕಾ ಸ್ವಾಮಿ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಅವ್ರ ಮನೆಯವ್ರಿಗೆ ಇದನ್ನ ತಡ್ಕೊಳ್ಳಂತ ಶಕ್ತಿ ಸಿಗ್ಲಿ. ಸೊ ಮತ್ತೆ ವಿಜಯಲಕ್ಷ್ಮಿ ಅವ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದೀವಿ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ.